ರಘು ಒಬ್ಬ ಸರ್ಕಸ್ ಕಲಾಗಾರ. ಹಳ್ಳಿಗ್ ಹೋಗಿ ತನ್ನ ಕಲೆನ ಪ್ರದರ್ಶನ ಮಾಡ್ತಿದ್ದ. ಅವನ್ ಹೆಂಡತಿ ಸಂಜನಾ ಮತ್ತೆ 10 ವರ್ಷದ ಹುಡ್ಗ ಕೂಡ ಅವನ್ ಜೊತೆ ಕಲೆ ಪ್ರದರ್ಶನ ಮಾಡ್ತಾ ಇದ್ರು. ಅದ್ರಲ್ಲಿ ಅವ್ರ ಹೊಟ್ಟೆ ತುಂಬಿಸ್ಕೊತಾ ಇದ್ರು. ಒಂದು ದಿನ ಸಂಜೆ ಸರ್ಕಸ್ ಅನ್ನ ಮುಗಿಸ್ಕೊಂಡು ಲಗೇಜ್ನೆಲ್ಲ ತನ್ ತಲೆ ಮೇಲೆ ಒತ್ಕೊಂಡು ರಘು ಫ್ಯಾಮಿಲಿ ಬೇರೆ ಹಳ್ಳಿಗ್ ಹೋಗ್ತಾ ಇದ್ರು. ಅಪ್ಪ, ನಾವ್ ಎಲ್ಲೋಗ್ತಿದೀವಿ? ಗೊತ್ತಿಲ್ಲ ಮಗು, ಸುಮ್ನೆ ಹೋಗ್ತಿರೋದು. ಮುಂದೆ ಯಾವ್ದಾದ್ರು ಊರ್ ಸಿಕ್ಕಿದ್ರೆ ಅಲ್ಲೇ 1 ತಿಂಗಳು ಇರೋದು. ಅಲ್ಲೇ ತಿನ್ನೋಣ, ಅಲ್ಲೇ ದುಡಿಯೋಣ. ನಡೀತಾ ತುಂಬಾ ರಾತ್ರಿ ಆಗೋಯ್ತು. ಆದ್ರೆ ಯಾವ ಹಳ್ಳಿನೂ ಸಿಗ್ಲಿಲ್ಲ. 3 ಜನ ಕಾಡನ್ನ ದಾಟ್ಕೊಂಡು ಸುಸ್ತಾಗಿ ಒಂದು ನದಿ ತೀರಕ್ಕೆ ಬಂದು ತಲುಪಿದ್ರು. ಏನು ಅಂದ್ರೆ, ಈ ನದಿ ನಮ್ ರಸ್ತೆ ತಡಿತಾಯ್ತಲ್ರಿ. ಇರು, ಮುಂದೆ ಯಾವ್ದಾದ್ರು ಬೋಟ್ ಇರುತ್ತೆ, ಅದ್ರಲ್ಲಿ ಹತ್ಕೊಂಡ್ ನದಿ ದಾಟೋಣ. ಹಾಗ್ ಹೇಳಿ ರಘು ಬೋಟ್ಗೆ ತುಂಬಾನೇ ಹುಡ್ಕಾಡ್ತಾನೆ. ಆದ್ರೆ ಅವನಿಗೆ ಯಾವುದೇ ಬೋಟಲ್ ಕಾಣಿಸೋದಿಲ್ಲ. ನಿರಾಶೆಯಿಂದ ರಘು ವಾಪಸ್ ಬಂದ. ಇಲ್ಲಿ ಬಿಕೋ ಅಂತ ಇದೆ, ಇಲ್ಲಿ ಬೋಟು ಇಲ್ಲ, ಜನಗಳು ಇಲ್ಲ, ಏನ್ ಮಾಡೋದು? ಯಾವ ಹಳ್ಳಿಯಿಂದ ಬಂದಿದ್ವೋ ಅಲ್ಲಿಗೆ ವಾಪಸ್ ಹೋಗನ್ರಿ. ಬೆಳಿಗ್ಗೆ ಬಂದ್ರೆ ಬೋಟ್ ಕೂಡ ನಮಗ್ ಸಿಗ್ತೈತಿ. ಇಲ್ಲ, ವಾಪಸ್ ಹೋಗೋದು ದಡ್ಡತನ. ಇಲ್ಲೇ ನದಿ ಪಕ್ಕದಲ್ಲೇ ಉಳ್ಕೊಳ್ಳೋಣ, ಊಟ ಮಾಡ್ಕೊಂಡು ಮಲ್ಕೊಂಬಿಡೋಣ, ಆಮೇಲೆ ಬೆಳಗ್ಗೆದ್ದು ಮುಂದೆ ಸಾಗೋಣ. ಆತ್ರಿ, ನೀವ್ ಸೌದೆ ವ್ಯವಸ್ಥೆ ಮಾಡ್ರಿ, ನಾನ್ ತಿನ್ನಕ್ಕೇನಾರ ವ್ಯವಸ್ಥೆ ಮಾಡ್ತೀನಿ. ರಘು ಸೌದೆ ತರೋದಕ್ಕೆ ಅಂತ ಹೋದ. ಭೀಮು ನದಿ ತೀರದಲ್ಲಿ ಆಟ ಆಡ್ತಿದ್ದ. ಮತ್ತೆ ರಂಜನಾ ಊಟಕ್ಕೆ ವ್ಯವಸ್ಥೆ ಮಾಡ್ಕೋತಿದ್ಲು. ರಘು ಒಣಗಿರೋ ಕಟ್ಗೆಗಳ್ನ ತಂದ ಮತ್ತೆ ಬೆಂಕಿ ಹಚ್ಚದ. ರಂಜನಾ ಸಾರಿಗೇನ್ ಬೇಕೋ ಎಲ್ಲ ರೆಡಿ ಮಾಡಿ ಉರಿತಾ ಇರೋ ಒಲೆ ಮೇಲೆ ಪಾತ್ರೆನ ಇಡ್ತಾಳೆ. ಮತ್ತೆ ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಹಿಟ್ಟನ್ನ ಕಲಿಸ್ತಿರ್ತಾಳೆ. ಸಾರ್ ರೆಡಿ ಆಗ್ತಿದ್ದ ಹಾಗೆ ರಂಜನಾ ರೊಟ್ಟಿ ಮಾಡಕ್ ಶುರು ಮಾಡಿದ್ಲು. ಮತ್ತೆ 3 ಜನ ಊಟ ಮಾಡೋದಕ್ಕೆ ಅಂತ ಕೂತ್ರು. ಅದೇ ಸಮಯದಲ್ಲಿ ನದಿ ತೀರಕ್ಕೆ ಒಬ್ಬ ಶಿಕಾರಿ ಬಂದ. 3 ಜನನ್ನು ನೋಡಿ ಆ ಶಿಕಾರಿ ಅವ್ರ ಹತ್ರ ಬಂದು ಹೇಳ್ತಾನೆ, ಯಾರ್ ನೀವೆಲ್ಲ? ಇಲ್ಲಿ ಯಾಕೆ ಡೇರೆ ಹಾಕೊಂಡಿದ್ದೀರಾ? ಸರ್ಕಸ್ ಅವರು ಸಾಹೇಬ್ರೆ, ರಾತ್ರಿ ಆಯ್ತು, ಅದಕ್ಕೆ ಇಲ್ಲೇ ಉಳ್ಕೊಂಡ್ವಿ, ಬೆಳಗ್ಗೆ ಹೊರಟೋಗ್ತೀವಿ. ಹುಚ್ಚಾಟ ಆಡ್ಬೇಡಿ, ಊಟ ಮಾಡಿ ಇಲ್ಲಿಂದ ಹೋಗ್ತೀರಿ. ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲಿ ಪ್ರಾಣಿಗಳು ಬರುತ್ತವೆ, ನಡು ರಾತ್ರಿಯಲ್ಲಿ ಪ್ರಾಣಿಗಳು ನೀರು ಕುಡಿಯುತ್ತವೆ, ಇಲ್ಲಿ ಸಿಂಹನೂ ಬರುತ್ತೆ. ಸಿಂಹದ ಹೆಸರು ಕೇಳ್ತಿದ್ದ ಹಾಗೆ ಭೀಮುಗೆ ಭಯ ಶುರುವಾಯ್ತು. ಶಿಕಾರಿ 3 ಜನಕ್ಕೂ ಎಚ್ಚರಿಸಿ ಅಲ್ಲಿಂದ ಹೊರಟೋದ. ಏನು ಅಂದ್ರೆ, ಈಗೇನ್ರಿ ಮಾಡೋದು? ವಾಪಸ್ ಹೋಗೋದಕ್ಕೆ ತಾಕತ್ತಿಲ್ಲ, ಮುಂದೆ ಹೋಗೋದಕ್ಕೆ ಬೋಟ್ ಇಲ್ಲ, ಏನಾಗುತ್ತೋ ಆಗ್ಲಿ, ಮಲ್ಕೊಳ್ಳಿ. ಹಾಗ್ ಹೇಳಿ ಹತಾಶ ರಘು ಭೀಮು ಜೊತೆ ನದಿ ತೀರದಲ್ಲೇ ನಿದ್ದೆ ಮಾಡ್ದ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಹೆಂಗನ ಮಾಡಿ ನಮ್ಮನ್ನ ರಕ್ಷಣೆ ಮಾಡು ಭಗವಂತ. ಆಗ ಇದ್ದಕ್ಕಿದ್ದ ಹಾಗೆ ರಂಜನಾ ಗಮನ ಉಳ್ದಿರೋ ಹಿಟ್ಟಿನ ಕಡೆ ಹೋಯ್ತು. ಮತ್ತವಳ ತಲೆನಲ್ಲಿ ಒಂದು ಒಳ್ಳೆ ಐಡಿಯಾ ಬಂತು. ಆ ಹಿಟ್ಟನ್ನ ತಗೊಂಡು ರಂಜನಾ ಒಂದು ರೊಟ್ಟಿನ ತಯಾರ್ ಮಾಡಿದ್ಲು. ರಂಜನಾ ರೊಟ್ಟಿನ ಉಜ್ತಾ ಹೋದ್ಲು ಮತ್ತೆ ಉಜ್ತಾ ಅವಳೊಂದ್ ದೊಡ್ಡ ವಿಶಾಲವಾದ ರೊಟ್ಟಿನ ತಯಾರ್ ಮಾಡಿದ್ಲು. ಈಗ ನಾನ್ ಈ ರೊಟ್ಟಿನ ಬೆಂಕಿನಲ್ಲಿ ಸುಡ್ತೀನಿ. ರಂಜನಾ ಆ ದೊಡ್ಡ ರೊಟ್ಟಿನ ತಗೊಂಡು ಬೆಂಕಿಗ್ ಹಾಕ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಆ ರೊಟ್ಟಿ ಉಬ್ಕೊಂಡು ತಯಾರಾಯ್ತು. ಅರ್ಧ ಕೆಲ್ಸ ಆಗೋಯ್ತು, ಇನ್ ಉಳ್ದಿರೋದು ಅರ್ಧ ಕೆಲ್ಸ. ರಂಜನಾ ಆ ರೊಟ್ಟಿನ ಬೋಟ್ ಆಕಾರಕ್ಕೆ ತರೋದಿಕ್ಕೆ ಪ್ರಯತ್ನ ಮಾಡಿದ್ಲು. ತುಂಬಾ ಕಷ್ಟಪಟ್ಟು ರಂಜನಾ ಕೆಲ್ಸ ಮಾಡ್ತಾ ಇದ್ಲು. ಮತ್ತೆ ಅವಳ ಕಷ್ಟದಿಂದ ಒಂದು ಸುಂದರವಾದ ರೊಟ್ಟಿ ಬೋಟ್ ಅನ್ನ ತಯಾರಿಸಿದ್ಲು. ಬೋಟ್ ಸಿದ್ಧ ಆಯ್ತು. ಈಗ ಇಡೀ ಕುಟುಂಬ ಸಾಮಾನ್ ಜೊತೆಗೆ ನದಿ ಆ ದಡನ ತಲುಪೋದು. ಮತ್ತಿನ್ನೇನು, ಉತ್ಸಾಹದಿಂದ ರಂಜನಾ ರಘು ಮತ್ತೆ ಭೀಮನ್ನ ಕರೀತಾಳೆ. ಅಯ್ಯೋ ಎದ್ದೇಳ್ರಿ, ಭೀಮು ಎದ್ದೇಳೋ, ಬೇಗ ಎಲ್ಲ ಗಂಟು ಮೂಟೆ ಕಟ್ಟಿ, ನಾವು ನದಿ ಆ ದಡನ ತಲುಪ್ಬೇಕು. ಅವಳು ಕೂಗುದನ್ನ ಕೇಳಿ ಭೀಮು ಮತ್ತೆ ರಘು ಎದ್ಬಿಟ್ರು. ಮತ್ತೆ ರಂಜನಾ ಕಡೆ ಆಶ್ಚರ್ಯದಿಂದ ನೋಡ್ತಾ ಇದ್ರು. ನೀನೇನ್ ಹುಚ್ಚಿನ? ಬೋಟ್ ಇಲ್ದೆ ನಾವು ನದಿನ ಹೇಗ್ ದಾಟಕ್ಕಾಗುತ್ತೆ? ಯಾರ್ ಹೇಳ್ತಾರೆ ಬೋಟ್ ಇಲ್ಲ ಅಂತ? ಅಲ್ ನೋಡಿ, ರಂಜನಾ ರೊಟ್ಟಿಯಿಂದ ಮಾಡಿರೋ ಬೋಟ್ ಕಡೆ ಕೈ ತೋರಿಸ್ತಾಳೆ. ಆ ಬೋಟ್ ಅನ್ನ ನೋಡಿ ರಘು ಮತ್ತೆ ಭೀಮುಗೆ ಆಶ್ಚರ್ಯ ಆಗತ್ತೆ. ರೋಟಿಯ ಬೋಟು? ಇದನ್ ನೀನ್ ಹೇಗ್ ಮಾಡ್ದೆ? ಆಗ ಇದ್ದಕ್ಕಿದ್ದ ಹಾಗೆ ಸಿಂಹ ಗರ್ಜನೆ ಮಾಡೋ ಶಬ್ದ ಕೇಳ್ಸತ್ತೆ. ಗಲಾಟೆ ಮಾಡ್ಬೇಡಿ, ಸಿಂಹ ಬಂದಿದೆ, ಬೋಟಲ್ ಕೂತ್ಕೊಳ್ಳಿ, ಇಲ್ಲಿಂದ ಹೋಗೋಣ.
ಮೂರು ಜನ ತಮ್ಮ ಗಂಟು ಮೂಟೆಗಳನ್ನ ಕಟ್ಕೊಂಡು ಬೋಟಲ್ಲಿಟ್ರು ಮತ್ತೆ ಬೋಟನ್ನ ನದಿಗಿಳಿಸಿದ್ರು. ಅವರು ಅದ್ರಲ್ಲಿ ಕೂತ್ಕೊಂಡು ಮುಂದೆ ಹೊರಟೋದ್ರು. ನೀರಲ್ಲಿದ್ದ ಆ ಬೋಟು ನಿಧಾನವಾಗಿ ನದಿನಲ್ಲಿ ತೇಲಕ್ ಶುರುವಾಯ್ತು. ನಿಧಾನವಾಗಿ ಮೂರು ಜನ ಮುಂದೆ ಪ್ರಯಾಣ ಮಾಡಿದ್ರು. ದೇವ್ರ ನಮ್ಮನ್ನ ಕಾಪಾಡ್ದ. ಆ ಸಿಂಹದಿಂದ ತಪ್ಪಿಸ್ಕೊಂಡ್ವಿ. ಅವಾಗ ಇದ್ದಕ್ಕಿದ್ದ ಹಾಗೆ ಬೋಟ್ ಅಳ್ಳಾಡೋಕ್ ಶುರುವಾಯ್ತು. ರಘು ಬೋಟ್ ಕೆಳಗಡೆ ನೋಡ್ತಾನೆ, ಮೀನ್ಗಳು ಬೋಟನ್ನ ನೆಕ್ತಾ ಇದ್ವು. ಸಿಂಹದಿಂದ ತಪ್ಪಿಸ್ಕೊಂಡ್ವಿ, ಆದ್ರೆ ಮೀನ್ಗಳಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಮೀನು ಕೆಳಗಿಂದ ಬೋಟ್ ತಿಂತಿದೆ. ಅಯ್ಯೋ ದೇವ್ರೆ, ಇದು ನನ್ ತಲೆಗ್ ಹೊಳಿಲೇ ಇಲ್ಲಲ್ರಿ. ಇಲ್ಲಿ ತುಂಬಾ ನೀರಿದೆ, ನಾವ್ ಗ್ಯಾರಂಟಿ ಮುಳುಗೋಗ್ತೀವಿ. ಆಗ ಭೀಮು ಹೇಳ್ತಾನೆ, ಅಮ್ಮ ಅಪ್ಪ ಹೆದರ್ಕೋಬೇಡಿ, ಧೈರ್ಯದಿಂದ ಕೆಲಸ ಮಾಡಿ. ಮಿಕ್ಕಿರೋ ರೊಟ್ಟಿನ ತಂದಿದೀವಿ ತಾನೆ. ಅದ್ರಿಂದ ಏನಾಗತ್ತೆ ಪುಟ್ಟ? ನಾವು ರೊಟ್ಟಿಯ ಚೂರನ್ನ ನೀರಲ್ಲ ಹಾಕೋಣ, ಮೀನಿನ ಗಮನನ ಆ ಕಡೆ ಸೆಳೆಯೋಣ. ಹಾ, ಭೀಮಾ ಹೇಳ್ತಿರೋದು ಸರಿನೇ. ಮತ್ತಿನ್ನೇನು, ರಂಜನಾ ಉಳ್ದಿರೋ ರೊಟ್ಟಿನ ತೆಗಿತಾಳೆ. ಮೂರು ಜನ ಮೂರು ಕಡೆ ಆ ರೊಟ್ಟಿಗಳನ್ನ ನದಿಗ್ ಹಾಕೋಕ್ ಶುರು ಮಾಡ್ತಾರೆ. ರೊಟ್ಟಿ ತುಂಡನ್ನ ನೋಡಿ ಮೀನ್ಗಳು ಬೋಟನ್ನ ಬಿಟ್ಟು ಆ ರೊಟ್ಟಿ ತುಂಡನ್ನ ತಿನ್ನೋದಿಕ್ಕೆ ಶುರು ಮಾಡ್ತವೆ. ಈ ಪ್ರಕಾರ ಮೂರು ಜನ ತುಂಡು ತುಂಡು ರೊಟ್ಟಿಗಳನ್ನ ನದಿಗ್ ಹಾಕ್ತಾ ಇದ್ರು. ತುಂಬಾ ಜೋರಾಗೆ ಮುಂದೆ ಹೋಗ್ತಾ ಇದ್ರು. ಹೀಗ್ ಮಾಡ್ತಾ ಮಾಡ್ತಾ ಬೆಳಗಾಗೋಯ್ತು. ಮತ್ತೆ ಮೂರು ಜನ ರೊಟ್ಟಿ ಬೋಟಲ್ಲಿ ನದಿಯ ಇನ್ನೊಂದು ದಡ ಸುರಕ್ಷಿತವಾಗಿ ತಲುಪಿದ್ರು. ಚಿಲ್ಲಂಪುರ್ ಅನ್ನೋ ಹೆಸರಿನ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ತುಂಬಾ ದೊಡ್ಡ ನದಿ ಇತ್ತು. ನದಿ ತೀರದಲ್ಲಿ ಮನೋಜ್ ಅನ್ನೋರ್ ಮನೆ ಇತ್ತು. ಮನೋಜ್ ಪಕ್ಕದ ಹಳ್ಳಿನಲ್ಲಿ ಕೆಲ್ಸ ಮಾಡ್ತಿದ್ದ. ಮನೋಜ್ ಪ್ರತಿದಿನ ಬೋಟಲ್ ಕೂತ್ಕೊಂಡು ಪಕ್ಕದ ಹಳ್ಳಿಗೆ ಕೆಲ್ಸ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದ. ಸಂಜೆ ಮತ್ತೆ ಬೋಟಲ್ ಕೂತ್ಕೊಂಡು ತನ್ನ ಹಳ್ಳಿ ತನ್ ಮನೆಗೆ ವಾಪಸ್ ಬರ್ತಿದ್ದ. ಒಂದಿನ ಮನೋಜ್ ಒಂದ್ ಬೈಕನ್ನ ಕೊಂಡ್ಕೊಂಡ. ಬೈಕ್ ತಗೊಂಡು ಮನೆಗ್ ಬಂದ. ಆಗ ಹೆಂಡತಿ ಸರಳ ಹೇಳ್ತಾಳೆ, ಬೈಕ್ ಯಾಕೆ ತಗೊಂಡ್ ಬಂದ್ರಿ? ಪ್ರತಿದಿನ ಬೋಟಲ್ಲಿ ಅಪ್ ಅಂಡ್ ಡೌನ್ ಮಾಡ್ತೀರಾ, ಈ ಬೈಕ್ ಸುಮ್ನೆ ವೇಸ್ಟ್ ಆಗತ್ತೆ. ಹೌದೌದು, ನಾನಿದನ್ನ ಯೋಚನೆ ಮಾಡೇ ಇಲ್ಲ. ಈ ಬೈಕು ನೀರಲ್ಲಿ ಚಲಿಸೋದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆಗ ಈ ಬೈಕ್ ವಾಟರ್ ಬೈಕ್ ಆಗ್ತಿತ್ತು. ಹಾಗಾಗೋಕ್ ಸಾಧ್ಯ ಇಲ್ಲ, ಮರ್ತು ಬಿಡಿ. ಸರಳ ಮಾತನ್ನ ಕೇಳಿ ಮನೋಜ್ ತಲೆ ಒಳಗಡೆ ವಾಟರ್ ಬೈಕ್ ಬಗ್ಗೆ ಓಡ್ತಾ ಇತ್ತು. ಮತ್ತೆ ಮನೋಜ್ ಬೈಕನ್ನ ತಗೊಂಡು ಕಾಲುರಾಮ್ ಗ್ಯಾರೇಜಿಗ್ ಬಂದ. ಅಯ್ಯೋ ಕಾಲುರಾಮ್, ಬೈಕ್ ಸುಮ್ನೆ ನಿಂತೇ ಇದೆ, ಇದನ್ನ ವಾಟರ್ ಬೈಕ್ ಮಾಡ್ಬಿಡು. ಮನೋಜ್ ಹೇಳೋದನ್ನ ಕೇಳಿ ಕಾಲುರಾಮ್ ಹೇಳ್ತಾನೆ, ನೀನೇನ್ ಹುಚ್ಚನಾ? ಇದನ್ನ ವಾಟರ್ ಬೈಕ್ ಮಾಡೋದು ನಮ್ಮಿಬ್ಬರ ಶಕ್ತಿಗೆ ಮೀರಿದ್ದು. ಯಾಕಿದನ್ನ ನಾವು ವಾಟರ್ ಬೈಕ್ ಮಾಡಕ್ಕಾಗಲ್ಲ? ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ತೀವಿ? ನೀರನ್ನ ಹಿಂದಕ್ಕೆ ತಳ್ತೀವಿ, ಹಾಗಾಗಿ ನಾವು ಮುಂದೆ ಸಾಕ್ತೀವಿ. ಇದು ಬೈಕು, ನೀರು ಹಿಂದೆ ಹೇಗ್ ತಳ್ಳಕ್ಕಾಗುತ್ತೆ? ಹೇಗ್ ಮುಂದೆ ಸಾಗುತ್ತೆ? ಒಂದು ಕೆಲ್ಸ ಮಾಡು, ಈ ಬೈಕನ್ನ ನನಗ್ ಮಾರ್ಬಿಡು. ಬೇಜಾರ್ ಮಾಡ್ಕೊಂಡು ಮನೋಜ್ ಆ ಬೈಕನ್ನ ತಗೊಂಡು ಮನೆಗ್ ಬಂದ. ಬಾಗಿಲ್ ಮುಂದೆನೆ ಸರಳ ನಿಂತಿದ್ಲು. ಸರಳ ಹೇಳ್ತಾಳೆ, ಮಾರ್ಕೆಟ್ ಇಂದ ಒಂದು ಟೇಬಲ್ ಫ್ಯಾನ್ ತಗೊಂಡ್ ಬನ್ನಿ. ಮನೋಜ್ ಮಾರ್ಕೆಟಿಗ್ ಬಂದ. ಟೇಬಲ್ ಫ್ಯಾನ್ ಅಂಗಡಿ ಒಳಗಡೆ ಹೋದ. ಅಲ್ಲಿ ತುಂಬಾ ಫ್ಯಾನ್ಗಳು ಓಡ್ತಾ ಇದ್ವು. ಅಂಗಡಿಯವನು ಒಂದು ಟೇಬಲ್ ಫ್ಯಾನ್ ಅನ್ನ ತಂದು ಹೇಳ್ತಾನೆ, ಇದನ್ ತಗೊಂಡೋಗಿ ಒಂದು ಬಟನ್ ಒತ್ತಿದ್ರೆ ಸಾಕು, ಗಾಳಿ ಜೋರಾಗಿ ಬೀಸುತ್ತೆ. ಎರಡನೇ ಮೂರನೇ ಬಟನ್ ಒತ್ತೋ ಅವಶ್ಯಕತೆನೆ ಬರೋದಿಲ್ಲ. ಅಂಗಡಿಯವನ್ ಮಾತನ್ನ ಕೇಳಿ ಮನೋಜ್ ತಲೆ ಫ್ಯಾನ್ ತರನೇ ತುಂಬಾ ಜೋರಾಗಿ ಓಡೋಕ್ ಶುರುವಾಯ್ತು. ಇದು ಗಾಳಿನ ತಳ್ಬೋದಾದ್ರೆ ನೀರನ್ನು ಕೂಡ ತಳ್ಬೋದು. ಟ್ರೈ ಮಾಡಿ ನೋಡ್ತೀನಿ. ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಮನೋಜ್ ಆ ಅಂಗಡಿಯಿಂದ ಟೇಬಲ್ ಫ್ಯಾನ್ ಅನ್ನ ಕೊಂಡ್ಕೊಂಡು ವಾಪಸ್ ಮನೆ ಕಡೆ ಹೊರಟ. 3 ಫ್ಯಾನ್ ಅನ್ನ ನೋಡಿ ಸರಳ ಹೇಳ್ತಾಳೆ, ಒಂದೇ ಫ್ಯಾನ್ ಕೇಳಿತ್ತು, 3 ಯಾಕ್ ತಂದ್ರಿ? ಒಂದು ನಿನಗೆ, 2 ನಮ್ಗೆ. ಮತ್ತಿನ್ನೇನು, ಮನೋಜ್ ತನ್ನ ಬೈಕಲ್ಲಿದ್ದ 2 ಟೈರ್ ಅನ್ನ ಬಿಚ್ಚಿ ಅಲ್ಲಿಗೆ ಟೇಬಲ್ ಫ್ಯಾನ್ ಅನ್ನ ಫಿಕ್ಸ್ ಮಾಡ್ದ. ಚೆನ್ನಾಗಿದೆ ಅಲ್ವಾ? ಫ್ಯಾನ್ ಅಂತೂ ಫಿಟ್ ಆಗೋಯ್ತು. ಈಗ ಹ್ಯಾಂಡಲ್ಗೆ ಬಟನ್ ಫಿಕ್ಸ್ ಮಾಡ್ತೀನಿ, ಹಾಗೆ ಒಳ್ಳೆದೊಂದು ಬ್ಯಾಟ್ರಿ ಹಾಕಿಸ್ತೀನಿ. ಸ್ವಲ್ಪ ಹೊತ್ತಿನ ನಂತರ ಆ ಕೆಲ್ಸನೂ ಮುಗ್ದೋಯ್ತು. ಆಮೇಲ್ ಮನೋಜ್ ಬೈಕನ್ನ ತಗೊಂಡು ನದಿಗಿಳಿತಾನೆ. ಬೈಕಲ್ ಕೂತ್ಕೊಂಡ ಮೊದಲನೇ ಬಟನ್ನ ಒತ್ತದ. ಯಾವಾಗ ಮೊದಲನೇ ಬಟನ್ನ ಒತ್ತದ್ನೋ ಅದ್ಭುತನೇ ಆಗೋಯ್ತು. ಫ್ಯಾನ್ ತಿರ್ಗೋಕ್ ಶುರುವಾಯ್ತು. ನದಿ ನೀರು ಹಿಂದೆ ಎಳೆಯೋಕ್ ಶುರುವಾಯ್ತು. ಮತ್ತೆ ಬೈಕ್ ತುಂಬಾ ಜೋರಾಗೆ ನೀರ್ ಮೇಲೆ ತೇಲ್ತಾ ಮುಂದಕ್ ಹೋಯ್ತು. ಇದನ್ನ ನೋಡಿ ಮನೋಜ್ ಖುಷಿಗೆ ಪಾರನೇ ಇರ್ಲಿಲ್ಲ. ಎಷ್ಟು ಮಜಾ ಬರ್ತಿದೆ. 2 ಗಂಟೆ ಮನೋಜ್ ನದಿ ಮೇಲೇನೆ
ವಾಟರ್ ಬೈಕ್ ಸವಾರಿ ಮಾಡ್ತಾ ಇದ್ದ. ಯಾವಾಗ ಅವನು ನದಿ ತೀರಕ್ ಬಂದ್ನೋ ತುಂಬಾ ಜನ ಅವನು ವಾಟರ್ ಬೈಕ್ ನೋಡೋದಕ್ಕೋಸ್ಕರ ನಿಂತ್ಕೊಂಡಿದ್ರು. ಕಾಲುರಾಮ್ ಕೂಡ ಬಿಟ್ಟ ಹಾಗೆ ನೋಡ್ತಾ ನಿಂತಿದ್ದ. ಕಾಲುರಾಮ್, ಮನ್ಸಿಟ್ರೆ ಯಾವ್ದೇ ಕೆಲ್ಸನಾದ್ರೂ ಸಾಧಿಸ್ಬೋದು. ಗ್ಯಾರೇಜ್ನ ಮಾರ್ಬಿಡು, ಇಲ್ಲಂದ್ರೆ ನಿನ್ನ ಆಟಿಟ್ಯೂಡ್ನ ಬದಲಾಯಿಸ್ಕೋ. ಮನೋಜ್ ಪ್ರತಿದಿನ ಬೆಳಿಗ್ಗೆ ತನ್ನ ವಾಟರ್ ಬೈಕನ್ನ ತಗೊಂಡು ನದಿನಲ್ಲಿ ತೇಲ್ಕೊಂಡು ಪಕ್ಕದ ಹಳ್ಳಿಗೆ ಕೆಲ್ಸಕ್ಕೋಸ್ಕರ ಹೋಗ್ತಾ ಇದ್ದ. ಮತ್ತೆ ವಾಟರ್ ಬೈಕಲ್ಲೇ ವಾಪಸ್ ಮನೆಗೂ ಬರ್ತಿದ್ದ. ರಜದ ದಿನ ಸರಳಾನ ಕೂಡ ತನ್ನ ಬೈಕಲ್ ಕೂರಿಸ್ಕೊಂಡು ನದಿ ಸುತ್ತ ಹಾಕ್ತಿದ್ದ. ಈ ಕಡೆ ಕಾಲುರಾಮನ ಈಗೋ ತುಂಬಾ ನೋವಾಗಿತ್ತು. ಅವನ್ ಕಸ್ಟಮರ್ ಕೂಡ ಅವನಿಗೆ ಬೈಯೋಕ್ ಶುರು ಮಾಡಿದ್ರು. ಕಾಲುರಾಮ್, ಮನೋಜ್ ಹತ್ರ ಆದ್ರೂ ಕಲ್ತ್ಕೋ. ಅವನು ವಾಟರ್ ಬೈಕ್ ಮಾಡ್ತಾನೆ, ನಿನಗ್ ಪಂಚರ್ ಕೂಡ ಹಾಕೋದಕ್ ಬರಲ್ಲ. ಕಾಲುರಾಮ್ಗೆ ತುಂಬಾ ಕೋಪ ಬಂದಿತ್ತು. ಮತ್ತೆ ಒಂದು ರಾತ್ರಿ ಮನೋಜ್ ಮನೆಗ್ ಬರ್ತಾನೆ. ಹೊರಗಡೆ ಮನೋಜ್ನ ಮೋಟಾರ್ ಬೈಕ್ ನಿಂತಿತ್ತು. ತುಂಬಾ ಹಾರಾಡ್ತಿದ್ಯಲ್ವಾ, ಈಗ ಬೈಕಿನ ಸಿಸ್ಟಮ್ನೇ ಹಾಳು ಮಾಡ್ಬಿಡ್ತೀನಿ. ಕಾಲುರಾಮ ತುಂಬಾ ಕೋಪದಲ್ಲಿ ಬೈಕಲ್ಲಿರೋ 3ನೇ ಬಟನ್ನ ಒತ್ತದ. ಆಗ ಇದ್ದಕ್ಕಿದ್ದ ಹಾಗೆ 2 ಫ್ಯಾನು ಜೋರಾಗಿ ಓಡಕ್ ಶುರುವಾಯ್ತು. ಮತ್ತೆ ಆ ಬೈಕ್ ಚಿಟ್ಕಿ ಹೊಡೆಯೋದ್ರಲ್ಲಿ ಕಾಲುರಾಮನ್ನ ಹೊತ್ಕೊಂಡು ಆಕಾಶಕ್ಕೆ ಹಾರೋಕ್ ಶುರುವಾಯ್ತು. ಕಾಲುರಾಮನ್ಗೆ ಭಯ ಆಯ್ತು. ಅಲ್ಲಿಂದನೇ ತುಂಬಾ ಜೋರಾಗಿ ಕೂಕ್ಕೊಳಕ್ ಶುರುವಾದ. ಕಾಪಾಡು ಕಾಪಾಡು ಮನೋಜ್, ಕಾಪಾಡು ಕಾಪಾಡು. ಕಾಲುರಾಮ ಕೂಗೋ ಶಬ್ದ ಕೇಳಿ ಮನೋಜ್ ಮತ್ತೆ ಸರಳ ಮನೆಯಿಂದ ಹೊರಗ್ ಬಂದ್ರು. ಮತ್ತೆ ಕಾಲುರಾಮನ್ನ ಬೈಕ್ ಜೊತೆಗೆ ಗಾಳಿನಲ್ಲಿ ಮೇಲ್ ಹಾರ್ತಿರೋದನ್ನ ನೋಡಿ ಆಶ್ಚರ್ಯಪಟ್ರು. ಅರೆ, ಏನ್ ನೋಡ್ತಿದ್ಯಾ? ನನ್ನ ಕೆಳಗೆ ಇಳಿಸು. ಅರೆ, ಬೈಕ್ ಹೇಗ್ ಹಾರಾಡ್ತಿದೆ? ಏನ್ ಮಾಡ್ದೆ ನೀನ್ ಅದಕ್ಕೆ? ನಾನು 3ನೇ ಬಟನ್ ಅನ್ನ ಪ್ರೆಸ್ ಮಾಡ್ಬಿಟ್ಟೆ. ಸರಳ ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ಲು. ಆಮೇಲೆ ಜೋರಾಗಿ ಕೂಗೋಕ್ ಶುರು ಮಾಡಿದ್ಲು. ನೀವು 1ನೇ ನಂಬರ್ ಬಟನ್ನ ಒತ್ತಿ, ಆಗ ಗಾಡಿ ನಿಧಾನ ಕೆಳಗಡೆ ಬರುತ್ತೆ. ಕಾಲಿರಾಮ ತುಂಬಾ ಕಷ್ಟಪಟ್ಟು 1ನೇ ನಂಬರ್ ಬಟನ್ನ ಒತ್ತದ. ಫ್ಯಾನ್ ಸ್ಲೋ ಆಗೋಯ್ತು. ಆಮೇಲೆ ಬೈಕ್ ನಿಧಾನವಾಗಿ ಕೆಳಗಡೆ ಲ್ಯಾಂಡ್ ಆಯ್ತು. ಮನೋಜ್ ಕೂಡ್ಲೆ ಫ್ಯಾನ್ ಅನ್ನ ಆಫ್ ಮಾಡ್ತಾನೆ. ಆ ಬೈಕ್ ಜೊತೆಗೆ ಕಾಲುರಾಮನ್ನ ಕೂಡ ಕಾಪಾಡ್ದ ಅವನು. ಕ್ಷಮಿಸ್ಬಿಡು ಗೆಳೆಯ, ನಿನ್ನ ಸಿಸ್ಟಮ್ನ ಹಾಳು ಮಾಡ್ಬೇಕು ಅಂತ ನನ್ ಸಿಸ್ಟಮ್ನೇ ಹಾಳು ಮಾಡ್ಕೊಂಡೆ. ಏನಾಗಿದ್ಯೋ ಅದು ಒಳ್ಳೇದಕ್ಕೆ ಆಗಿದೆ. ನಾನ್ 3ನೇ ಬಟನ್ ಯಾವತ್ತೂ ಆನ್ ಮಾಡಿರ್ಲಿಲ್ಲ. ಆದ್ರೆ ಇವತ್ತು ನಿನ್ನಿಂದ ನನಗ್ ಗೊತ್ತಾಯ್ತು 3ನೇ ಬಟನ್ ಒತ್ತಿದ್ರೆ ಈ ಬೈಕ್ ಹಾರಾಡುತ್ತೆ ಅಂತ. ಮತ್ತಿನ್ನೇನು, ಮಾರನೇ ದಿನನೇ ಮನೋಜ್ ಹಾರ್ಕೊಂಡು ಕೆಲ್ಸಕ್ ಹೋದ. ಫ್ಯಾನ್ನ 3ನೇ ಬಟನ್ನಿಂದಾಗಿ ಬೈಕ್ ವಾಟರ್ ಬೈಕ್ ಜೊತೆಗೆ ಗಾಳಿನಲ್ಲಿ ಹಾರೋ ಬೈಕ್ ಕೂಡ ಆಗೋಯ್ತು. ಮತ್ತೆ ಮನೋಜ್ ಕೆಲವೊಂದ್ಸಲ ನದಿ ಮೇಲೆ, ಕೆಲವೊಂದ್ಸಲ ಮೇಲೆ ಗಾಳಿನಲ್ಲಿ ಹಾರ್ಕೊಂಡು ತನ್ನ ಜೀವನನ ಖುಷಿಯಾಗಿ ಕಳ್ದ.